ಆತ್ಮೀಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಕಳೆದ ಅವಧಿಯೊಳಗೆ ನಿಮ್ಮ 10ನೇ ತರಗತಿಗೆ ಸಂಬಂಧಪಟ್ಟ 3ನೇ ಗದ್ಯ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಬಗ್ಗೆ 2 ಅವಧಿಗಳ ಕಾಲ ಸುದೀರ್ಘವಾಗಿ ನಾವು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀವಿ. ಅರ್ಥಾಯ್ತಾ? ಈಗ 3ನೇ ಅವಧಿಯಲ್ಲಿ ಲಂಡನ್ ನಗರದಲ್ಲಿ ಆಗಿ ಹೋಗಿರ್ತಕ್ಕಂಥ ಕೆಲವೊಂದಿಷ್ಟು ಕವಿ ಪುಂಗವರು, ನಾಟಕಕಾರರು, ರಾಜಕಾರಣಿಗಳು, ಲೇಖಕರು, ಸಾಹಿತಿಗಳು ಅವರ ಬಗ್ಗೆ ನಾವೇನು ಮಾಡಿ ತಿಳಿದುಕೊಳ್ಳೋಣ. ಏನು ಅಂದ್ರೆ, ಲೇಖಕರು ಪಟ್ಟಣಕ್ಕೆ ಪ್ರವೇಶ ಮಾಡಿದಾಗ ಏನು ಕೆಲವೊಂದಿಷ್ಟು ಅಂಗಡಿಗಳನ್ನು ನೋಡ್ತಾರೆ. ಅಲ್ಲಿ ಅಂಗಡಿಗಳನ್ನ ನೋಡಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡ್ಕೊಂಡು ಅದಕ್ಕೊಂದು ಮಹಾಕೋಶ ಅಂತ ಹೆಸರಿಡ್ತಾರೆ. ಅದಾದ ಬಳಿಕ ಅಂಗಡಿಯಿಂದ ಮುಂದೆ ಬರ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣುಮಕ್ಕಳಿಗೆ ಕೆಲಸ ಮಾಡುತ್ತನ್ನು ಕಂಡು ಅಲ್ಲಿ ಹೆಣ್ಣುಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಮಾನ್ಯತೆಯನ್ನು ಕುರಿತು ಲೇಖಕರು ಏನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ನಂತರದೊಳಗೆ ಏನು ಅಂತಂದ್ರೆ, ಅಲ್ಲೇ ಇರ್ತಕ್ಕಂಥ ಇಂಡಿಯಾದ ಕಚೇರಿಗೆ ಬರ್ತಾರೆ. ಅಲ್ಲಿ ಇಂಡಿಯಾ ಕಚೇರಿಯನ್ನು ನೋಡಿ ಅಲ್ಲಿರ್ತಕ್ಕಂಥ ವಾಚನಾಲಯವನ್ನು ನೋಡ್ತಾರೆ. ಆ ವಾಚನಾಲಯದೊಳಗೆ ಕನ್ನಡಕ್ಕೆ ಸಂಬಂಧಪಟ್ಟ ಅನೇಕ ಪುಸ್ತಕಗಳು ಇದ್ದದ್ದನ್ನು ಕಂಡು ಇಲ್ಲಿ ಕನ್ನಡದ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಅಂತ ತಿಳ್ಕೊಂಡು ಲೇಖಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಅಲ್ಲಿಂದ ಮುಂದೆ ಬರ್ತಾರೆ. ಮುಂದೆ ಬಂದು ಚೇರಿಂಗ್ ಕ್ರಾಸ್ ಅಂತ ಬರ್ತೈತಿ. ಅಲ್ಲಿ ಏನಪ್ಪ ಅಂದ್ರೆ ಆಂಗ್ಲರ ವೈಭೋಗವನ್ನು ಕಾಣ್ತಕ್ಕಂತಹ ಒಂದು ಬೀದಿ ಅದಾಗಿರ್ತೈತಿ. ನಂತರ ಅದನ್ನೇ ದಾಟ್ಕೊಂಡು ಮುಂದೆ ಬಂದಂಥ ಸಂದರ್ಭದೊಳಗೆ ಅಲ್ಲೇ ಆಫ್ರಿಕಾದ ಕಚೇರಿ ಇರ್ತೈತಿ. ಆ ಆಫ್ರಿಕಾದ ಕಚೇರಿಯನ್ನು ಕೂಡ ಲೇಖಕರು ಮನಗೊಂಡು ಆ ಕಚೇರಿಯಿಂದ ಇಡೀ ಆಫ್ರಿಕಾದ ಖಂಡದ ಬಗ್ಗೆ ಅಥವಾ ಇಡೀ ಆಫ್ರಿಕಾದ ಆಡಳಿತವನ್ನು ಇಲ್ಲೇ ಕೂತ್ಕೊಂಡು ಅವ್ರು ಏನು ಮಾಡ್ತಿರ್ತಾರ ಅಂತಂದ್ರೆ ಏನು ಆಡಳಿತವನ್ನು ನಡೆಸ್ತಿರ್ತಾರೆ. ಇಲ್ಲೇ ಕೂತ್ಕೊಂಡು ಆಡಳಿತವನ್ನು ನಡೆಸ್ತಿರ್ತಾರ ಅನ್ನೋದನ್ನು ನಾನು ಕಳೆದ ಅವಧಿಯೊಳಗೆ ನಿಮ್ಮೊಟ್ಟಿಗೆ ಮಾತನಾಡಿದ್ದೆ. ಅದಾದ ಬಳಿಕ ಟ್ರಾಫಾಲ್ಗರ್ ಕಾಳಗ ಮತ್ತು ಚೌಕದ ಬಗ್ಗೆ ನಾನು ನಿಮ್ಮೊಂದಿಗೆ ಏನಪ್ಪ ಅಂತಂದ್ರೆ ಹೆಚ್ಚು ವಿಷಯಗಳನ್ನು ನಿಮ್ಮೊಂದಿಗೆ ವ್ಯಕ್ತಪಡಿಸಿಕೊಂಡಿದ್ದೆ. ಇನ್ನು ನಂತರ ನೋಡ್ರಿ, ಬೀದಿಯಲ್ಲಿ ಲಕ್ಷಾನುಲಕ್ಷ ಜನರು ತಿರುಗಾಡುತ್ತಾರೆ, ಅವಸರದಿಂದ ಓಡುತ್ತಾರೆ. ಟೈಮ್ ಈಸ್ ಮನಿ. ಟೈಮ್ ಈಸ್ ಮನಿ. ಹೊತ್ತೇ ಹಣ. ನೋಡು, ಜನ ಓಡಾಡ್ತಕ್ಕಂತಹ ಸಂದರ್ಭವನ್ನು ನೋಡಿರ್ತಕ್ಕಂಥ ಲೇಖಕರು ಜನರ ಓಡಾಟವನ್ನು ನೋಡಿ ಏನು ಮಾಡ್ತಾರೆ, ಟೈಮ್ ಎಲ್ಲರೂ ಸಮಯ ಅಂತ ಬರ್ಕೊಂತಾರ. ಸಮಯವೇ ನಿಜವಾದ ದುಡ್ಡು. ಯಾವ ವ್ಯಕ್ತಿ ಸಮಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾನೋ ಆ ವ್ಯಕ್ತಿ ಏನು ಮಾಡ್ತಾನಂದ್ರೆ ಸಂಪತ್ತನ್ನು ಗಳಿಸ್ತಾನ ಅನ್ನೋದಕ್ಕೆ ಮುಂದುವರೆದ ರಾಷ್ಟ್ರಗಳಲ್ಲಿ ಮಾಡ್ತಕ್ಕಂತಹ ಕೈಗಾರಿಕೆಗಳಾಗಿರ್ಬೋದು, ಅವರು ಹೊಂದಿರತಕ್ಕಂಥ ಸಮಯದ ಪ್ರಜ್ಞೆ ಆಗಿರ್ಬೋದು, ಅವುಗಳೇ ಸಾಕ್ಷಿ. ಹೊತ್ತೇ ಹಣ. ನಿಮಗೆ 3 ಮಾರ್ಕ್ಸ್ ಸಿಕ್ಕೇ ಹೇಳ್ತಾರೆ. ಹೊತ್ತೇ ಹಣ. ಸಂದರ್ಭ ಸ್ಪಷ್ಟೀಕರಣ ಬರೆಯಿರಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ನೋಡು, ಇಂಗ್ಲೆಂಡಿನ ಜನ ಓಡಾಡ್ತಿದಾರ ಅಂತಂದ್ರೆ ಸುಮ್ಮನೆ ಓಡಾಡ್ಲಿಕ್ಕತ್ತಿದಾರ ಅಂತ ಅರ್ಥ ಅಲ್ಲ. ಅವರು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡೇ ಓಡಾಡ್ಲಿಕ್ಕತ್ತಿದಾರ. ಯಾವ ಉದ್ದೇಶ ಅಂತಂದ್ರ ಸಂಪತ್ತನ್ನು ಗಳಿಸೋದು ಉದ್ದೇಶ, ಹಣವನ್ನು ಗಳಿಸೋದು ಉದ್ದೇಶ. ಎಲ್ಲರೂ ಏನೋ ಅವಸರವಾಗಿ ಓಡ್ತಿರ್ತಾರೆ. ದುಡಿಮೆ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಮತ್ತೊಂದು ಕಾರ್ಯವನ್ನು ಮತ್ತೊಂದು ಕೆಲಸವನ್ನು ಮಾಡಲಿಕ್ಕೆ ಆಗಿರ್ಬೋದು, ಹೋಗ್ತಿರ್ತಾರೆ. ಅದಕ್ಕೆ ಲೇಖಕರು ಆ ಸಮಯವಷ್ಟು ಮಹತ್ವದ್ದು ಅಂತಂದ್ರೆ ದುಡ್ಡಿನಷ್ಟೇ ಮಹತ್ವದ್ದು ಯಾವುದು ಅಂತಂದ್ರೆ ಸಮಯ, ಟೈಮ್. ಅದಕ್ಕೆ ಟೈಮ್ ಈಸ್ ಮನಿ. ಹೊತ್ತೇ ಹಣ ಎಂಬ ಉದ್ಗಾರವನ್ನು ಕೂಡ ಲೇಖಕರು ತೆಗಿತಾರ. ಇದು ಅಕ್ಷರಶಃ ವಿಲಾಯಿತಿಯಲ್ಲಿ ನಿಜವಾಗಿದೆ. ನೋಡು, ಹೊತ್ತೇ ಹಣ ಎಂಬುದು ಎಲ್ಲಿ ನಿಜ ಆಗಿತ್ತು ಅಂದ್ರೆ ವಿಲಾಯತಿ. ಇಲ್ಲಿ ವಿಲಾಯತಿ ಅಂತಂದ್ರೆ ವಿದೇಶ. ಏನ್ರಿ? ವಿದೇಶ. ವಿಲಾಯತಿ ಅಂದ್ರೆ ವಿದೇಶ. ವಿದೇಶಗಳಲ್ಲಿ ಸಮಯಕ್ಕಿರ್ತಕ್ಕಂಥ ಬೆಲೆ ಎಷ್ಟಿದೆನೋ ಅಷ್ಟೇ ದುಡ್ಡಿಗೂ ಕೂಡ ಬೆಲೆ ಐತಿ ಅನ್ನೋದು ವಿದೇಶದಲ್ಲಿರ್ತಕ್ಕಂತಹ ಜನರ ಕಾರ್ಯವೈಖರಿಗಳನ್ನು ನೋಡಿ ನಾವೇನು ಮಾಡಬೇಕು, ತಿಳಿದುಕೊಳ್ಬೇಕಾಗೈತಿ. ಇವತ್ತು ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಆಲಸ್ಯತೆನ ತುಂಬಿ ತುಳುಕ್ಲಿಕ್ಕತ್ತೈತಿ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳು ನಾನು ಕೊಡ್ಬೋದು. ಏನು? ಇವತ್ತು ನೋಡ್ರಿ, ಜನಸಂಖ್ಯೆ 131 ಕೋಟಿಗೆ ಹೆಚ್ಚಿದೆ. ಜನಸಂಖ್ಯೆ ಇದೆ, ಆದರೆ ಆದಾಯ ಇಲ್ಲ. ಅರ್ಥ ಆಯ್ತಾ? ಜನರು ಸಿಕ್ಕಾಪಟ್ಟಿದ್ರ, ಕೆಲಸ ಮಾಡೋರು ಕಡಿಮೆ ಐತಿ. ಇವತ್ತು ಒಬ್ರು ಕೆಲಸ ಮಾಡ್ತಿರ್ತಾರೆ, 4 ಮಂದಿ ಕೂತ್ಕೊಂಡು ತಿಂತಿರ್ತಾರೆ. ಹಿಂಗಾದ್ರೆ ದೇಶದ ಆದಾಯ ಹೆಚ್ಚಿಗೆ ಆಗಂದ್ರೆ ಎಲ್ಲಿ ಆಗ್ತೈತಿ? ಅಥವಾ ನಮ್ಮ ಮನೆಯ ಆದಾಯ ಹೆಚ್ಚಿಗೆ ಆಗಂದ್ರೆ ಎಲ್ಲಿ ಆಗ್ತೈತಿ? ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ನಾವು ಮುಂದುವರೆದ ದೇಶಗಳಲ್ಲಿ ಹಣಕ್ಕಾಗಿ ಎಷ್ಟು ಜನ ಸಮಯವನ್ನು ವ್ಯರ್ಥ ಮಾಡ್ತಾರ, ಹಣಕ್ಕಾಗಿ ಎಷ್ಟು ಜನ ತಮ್ಮ ಕಾರ್ಯವನ್ನು ತಮ್ಮ ಸಮಯವನ್ನು ಕಾರ್ಯಕ್ಕೋಸ್ಕರ ಮೀಸಲಿಡ್ತಾರೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತೈತಿ ಅನ್ನೋದು. ಅದು ವಿದೇಶಗಳಲ್ಲಿ ನಿಜವಾಗ್ತೈತಿ ಅನ್ನೋದು. ಇಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡಿದೆ. ಇನ್ನು ಅಲ್ಲಿ ಓಡಾಡ್ತಕ್ಕಂತಹ ಜನಸಾಮಾನ್ಯರ ಬಗ್ಗೆ, ಸಮಯದ ಬಗ್ಗೆ, ಹಣದ ಬಗ್ಗೆ ಉದ್ಗಾರ ತೆಗೆದಿರ್ತಕ್ಕಂಥ ಲೇಖಕರು ಮುಂದೆ ಅವರು ದೃಷ್ಟಿ ಹರಿದಿದ್ದು ಎಲ್ಲಿ ಹೋಯಿತು ಅಂತಂದ್ರೆ ಆ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಸ್ತ್ರೀಯರು ಹಾಕಿಕೊಂಡಿದ್ದ ಟೋಪಿ ಅಂತ ಕರಿತಾರೆ. ಟೊಪ್ಪಿಗೆ ಅಂತ ಕರಿತೀವಲ್ಲ, ಟೋಪಿ ಅಥವಾ ಟೊಪ್ಪಿಗೆ ಅಂತ ಕರಿತೀವಿ. ಟೊಪ್ಪಿಗೆ, ಆ ಟೊಪ್ಪಿಗೆ ಮೇಲೆ ಹೋಯಿತು ಲೇಖಕರ ದೃಷ್ಟಿ. ವಿದೇಶಿ ನೆಲದಲ್ಲಿ ಸ್ತ್ರೀಯರ ಹಾಕಿರ್ತಕ್ಕಂಥ ಟೊಪ್ಪಿಗೆ ಮೇಲೆ ಹೋದಾಗ ಏನಾಗ್ತೈತಿ ಅಂತ ನೋಡಿ. ಒಂದು ಟೊಪ್ಪಿಗೆ ಅಂತೆ ಇನ್ನೊಂದಿರುವುದಿಲ್ಲ ನೋಡು. ಒಂದು ಟೊಪ್ಪಿಗೆ ಅಂತೆ ಮತ್ತೊಂದಿರು, ಎಲ್ಲವೂ ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ವ್ಯತ್ಯಾಸ ಐತಲ್ಲ ಅದೇ ರೀತಿ ಒಬ್ಬರು ಹಾಕಿಕೊಂಡಿದ್ದ ಹ್ಯಾಟ್ ಅಥವಾ ಟೋಪಿ ಅಥವಾ ಕ್ಯಾಪ್, ಒಬ್ಬರು ಹಾಕಿಕೊಂಡಿದ್ದ ಕ್ಯಾಪಿಗಿಂತ ಮತ್ತೊಬ್ಬರು ಹಾಕಿಕೊಂಡಿರ್ತಕ್ಕಂಥ ಕ್ಯಾಪ್ ವಿಭಿನ್ನವಾಗೈತಿ. ವಿವಿಧ ಆಕೃತಿಯನ್ನು, ವಿವಿಧ ಬಣ್ಣಗಳನ್ನು, ವಿವಿಧ ಬಣ್ಣಗಳಿಂದ ಅಥವಾ ವಿವಿಧ ಕಲಾಕೃತಿಯಿಂದ ಏನಪ್ಪಾ ಅಂತಂದ್ರೆ ಅದನ್ನು ಶೃಂಗಾರ ಮಾಡಿದ್ದಾರೆ. ಅದಕ್ಕಾಗಿ ಒಬ್ಬ ಸ್ತ್ರೀಯ ಹಾಕಿಕೊಂಡಿಂಥ ಟೋಪಿಗೆಯಿಂದ ಮತ್ತೊಂದಿಲ್ಲ, ಎಲ್ಲವೂ ಏನಾಗಿದೆ ಅಂದರೆ ವಿಭಿನ್ನವಾಗಿದ್ದವ. ಜೊತೆಗೆ ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ. ಕೋಟ್ಯಾವಧಿ ಟೋಪಿಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯರಂತೆ ಇನ್ನೊಬ್ಬಳಿರಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅಟ್ಲೀಸ್ಟ್ ಟೋಪಿಯಲ್ಲಿ ಏನಪ್ಪ ಅಂತಂದ್ರೆ ವೈವಿಧ್ಯತೆ ಇಲ್ಲ. ಹೋಗ್ಲಿ, ಟೋಪಿಗೆ ಹಾಕಿಕೊಂಡಿದ್ದ ಏನು ಪುಚ್ಚ ಅಂತ ಕರಿತಾರೆ. ಪುಚ್ಚ ಅಂದ್ರೆ ಗರಿ, ಗರಿ. ಈ ಟೋಪಿಗೆ ಪುಚ್ಚ ಸೀಸ್ಕೊಂಡಿರ್ತಾರೆ, ಗರಿ ಸೀಸ್ಕೊಂಡಿರ್ತಾರಲ್ಲ, ಅವು ಆದರೂ ಎಲ್ಲವೂ ಒಂದೇ ಅದಾವನು ಅಂತಾರೆ. ಇಲ್ಲ, ಅವು ಒಂದೇ ಇಲ್ಲ. ಟೊಪ್ಪಿಗೆಯ ಹಾಗೆ ಟೊಪ್ಪಿಗೆಗೆ ಸಿಕ್ಕಿಸಿಕೊಂಡಂಥ ಪುಚ್ಚಗಳು ಅಥವಾ ಗರಿಗಳು ಕೂಡ ಏನಂತಂದ್ರೆ ವೈವಿಧ್ಯಮಯವಾಗಿದೆ. ಅದಕ್ಕೆ ಲೇಖಕರು ಹೋಗ್ಲಿ ಬಿಡಪ್ಪ, ಒಬ್ಬ ಮನುಷ್ಯನಂತೆ ಒಬ್ಬ ಮನುಷ್ಯನೇ ಏನಪ್ಪ ಅಂತಂದ್ರೆ ವಿಭಿನ್ನವಾಗಿದ್ದಾನ ಅಂತಂದ್ರೆ ಇನ್ನು ಟೋಪಿ ಯಾವ ಲೆಕ್ಕ? ಹೌದಾ? ಇವತ್ತು 84 ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಪ್ರಾಣಿ ಅತ್ಯಂತ ಶ್ರೇಷ್ಠವಾದ ಪ್ರಾಣಿ ಅಂತ ನಾವು ಕರಿತೀವಿ. ಈ ಭೂಮಿ ಮೇಲೆ ಇರ್ತಕ್ಕಂಥ ಮನುಷ್ಯರು ಒಬ್ಬರ ಹಾಗೆ ಒಬ್ಬರಿಲ್ಲ. ಹೌದಾ? ಅಷ್ಟೇ ಅಲ್ಲ, ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಾದರೂ ಕೂಡ ಒಬ್ಬರಲ್ಲಿರ್ತಕ್ಕಂತಹ ದೈಹಿಕ ಗುಣಗಳಾಗಿರ್ಬೋದು ಅಥವಾ ಮಾನಸಿಕ ಗುಣಗಳಾಗಿರ್ಬೋದು ಒಬ್ಬರಿಂದ ಒಬ್ಬರಿಗೆ ಏನದವ ಅಂದ್ರೆ ಅತ್ಯಂತ ವ್ಯತ್ಯಾಸವಾಗಿದವ, ಬೇರೆ ಬೇರೆ ಆಗಿದವ. ಇನ್ನು ಟೋಪಿಗಳಲ್ಲಿ ಕೂಡ ಏನಪ್ಪಾ ಅಂದ್ರೆ ಬೇರೆ ಬೇರೆ ಆಗಿದವ. ಅದಕ್ಕೆ ಹೇಳ್ತಾರೆ ಏನು, ಹೋಗ್ಲಿ ಬಿಡಪ್ಪ, ಒಂದು ಪುಚ್ಚದಂತೆ ಒಂದು ಟೋಪಿ ಅಂತೆ ಮತ್ತೊಂದಿಲ್ಲ. ಮನುಷ್ಯನಕ್ಕಿಂತ ಇವೇನು ದೊಡ್ಡವಲ್ಲ. ಯಾಕಂದ್ರೆ ಮನುಷ್ಯನೇ ವೈವಿಧ್ಯತೆಯಿಂದ ಕೂಡಿಲ್ಲ. ಮನುಷ್ಯನೇ ಏನಪ್ಪಾ ಅಂದ್ರೆ ವಿಭಿನ್ನವಾಗಿದ್ದಾನ. ಅವನ ವಿಚಾರ ಶಕ್ತಿಗಳಾಗಿರ್ಬೋದು, ಅವನ ಕಾರ್ಯವೈಖರಿಗಳಾಗಿರ್ಬೋದು, ಅವನ ಬಾಹ್ಯ ಆಕಾರಗಳಾಗಿರ್ಬೋದು ಅಥವಾ ಅವನ ದೈಹಿಕ ಆಕಾರ ಆಗಿರ್ಬೋದು, ಇವೆಲ್ಲವೂ ಡಿಫ್ರೆಂಟ್. ಒಬ್ಬರಿಂದ ಒಬ್ಬರಿಗೆ ಏನಪ್ಪಾ ಅಂತಂದ್ರೆ ಅತ್ಯಂತ ವ್ಯತ್ಯಾಸವಾಗಿರುವುದರಿಂದ ಇನ್ನು ಟೋಪಿ ಯಾವ ಲೆಕ್ಕ ಅನ್ನೋ ಮಾತನ್ನ ಲೇಖಕರು ಹೇಳ್ತಾರೆ. ಮನುಷ್ಯ ನೋಡು, ಒಬ್ಬನೇ ದೇವರು ಈ ಮನುಷ್ಯನ ಸೃಷ್ಟಿ ಮಾಡಿದಾನ. ಹೌದಾ? ಈ ಭೂಮಿಯ ಹುಟ್ಟಿಗೆ ಕಾರಣವಾಗಿರ್ತಕ್ಕಂಥ ದೇವನು ಒಬ್ಬನೇ ನಮ್ಮನ್ನು ಸೃಷ್ಟಿ ಮಾಡಿದಾನ. ಹೌದಾ? ಒಬ್ಬನೇ ಸೃಷ್ಟಿ ಮಾಡಿದಾನಂದ್ರೂ ಕೂಡ ಒಬ್ಬರ ಹಾಗೆ ಒಬ್ಬರಿಲ್ಲ ನಾವು. ಆದರೆ ಇಲ್ಲಿರ್ತಕ್ಕಂಥ ಸ್ತ್ರೀಯರ ಹಾಕಿಕೊಂಡಿರ್ತಕ್ಕಂಥ ಈ ಟೋಪಿಗಳನ್ನು ಯಾರ್ಯಾರು ಸೃಷ್ಟಿ ಮಾಡಿದಾರೋ, ಯಾರ್ಯಾರು ಅವುಗಳನ್ನು ಸಿದ್ಧಪಡಿಸಿದಾರೋ ಏನೋ, ಅವರೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಬೇರೆ ಬೇರೆಯಾಗಿ ವಿಭಿನ್ನ ರೀತಿಯೊಳಗ ಆ ಟೋಪಿಗಳನ್ನು ಏನು ಮಾಡಿದಾರ, ಸಿದ್ಧಪಡಿಸಿದಾರ ಅನ್ನೋ ಮಾತನ್ನ ಕವಿಗಳು ವ್ಯಕ್ತಪಡಿಸ್ತಾರ. ಮುಂದೆ ನೋಡ್ರಿ, ಇನ್ನು ವೆಸ್ಟ್ ಮಿನಿಸ್ಟರ್ ಅಬೆ ಎಂಬುದು ಪ್ರಾರ್ಥನಾ ಮಂದಿರ. ಯಾವುದು? ವೆಸ್ಟ್ ಮಿನಿಸ್ಟರ್ ಅಬೆ. ವೆಸ್ಟ್ ಮಿನಿಸ್ಟರ್ ಅಬೆ ಇದೊಂದು ಏನಪ್ಪ, ಪ್ರಾರ್ಥನಾ ಮಂದಿರ. ಇನ್ನ ಲೇಖಕರ ಪ್ರಯಾಣ ಎಲ್ಲಿವರೆಗೆ ಬೆಳೀತಂತಂದ್ರ ಲಂಡನ್ನಲ್ಲಿರ್ತಕ್ಕಂಥ ಅತ್ಯಂತ ಪುರಾತನ ಕಾಲದಲ್ಲಿರ್ತಕ್ಕಂಥ ಒಂದು ಪ್ರಾರ್ಥನಾ ಮಂದಿರ ಯಾವುದು ಅಂತಂದ್ರೆ ವೆಸ್ಟ್ ಮಿನಿಸ್ಟರ್ ಅಬೆ.
ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಕಡೆ ಏನಪ್ಪಾ ಅಂದ್ರೆ ಅವ್ರ ಗಮನ ಹೋಗ್ತೈತಿ. ಇದು ಸುಮಾರು ಸಾವಿರಾರು ವರ್ಷಗಳಷ್ಟು ಏನಪ್ಪಾ ಅಂದ್ರೆ ಹಳೆಯದಾಗಿರ್ತಕ್ಕಂಥ ಒಂದು ಸ್ಮಾರಕ. ಒಂದು ಏನಪ್ಪಾ ಅಂತಂದ್ರೆ ಪ್ರಾರ್ಥನಾ ಮಂದಿರ ಒಂದಲ್ಲ ಎರಡಲ್ಲ, ನೂರಲ್ಲ ಎರಡ್ನೂರಲ್ಲ, ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂತಹ ಈ ಪ್ರಾರ್ಥನಾ ಮಂದಿರದತ್ತ ಲೇಖಕರ ಗಮನ ಹೋಗ್ತೈತಿ. ಅದಕ್ಕೆ ಹೇಳ್ತಾರೆ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಕನಿಷ್ಠ 1000 ವರ್ಷದಷ್ಟು ಪುರಾತನವಾಗಿರ್ತಕ್ಕಂಥ ಮಂದಿರ. ನೋಡು, ಕನಿಷ್ಠ 1000 ವರ್ಷ ಪುರಾತನ. ಪುರಾತನ ಅಂದ್ರೆ ಹಳೆಯ, ಪುರಾತನ ಅಂದ್ರೆ ಹಳೆಯ ಅಥವಾ ಪ್ರಾಚೀನ, ಪುರಾತನ ಅಂದ್ರೆ ಹಳೆಯ ಅಥವಾ ಪ್ರಾಚೀನ. ನೋಡು, 1000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಈ ಪ್ರಾರ್ಥನಾ ಮಂದಿರ ಕಡೆ ಹೋಗ್ತಾರ. ಅಲ್ಲಿ ಕೆಲವೊಂದು ಭಾಗಗಳನ್ನ ದುರಸ್ತಿಯನ್ನು ಬಿಟ್ಟರೆ ಇಂದಿಗೂ ಅಚ್ಚಳಿಯದ ಹಾಗೆ ಉಳಿದಿದೆ. ನೋಡು, 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ವೆಸ್ಟ್ ಮಿನಿಸ್ಟರ್ ಅಬೆಯೊಳಗ ಕೆಲವೊಂದಿಷ್ಟು ಭಾಗಗಳು ಮಾತ್ರ ದುರಸ್ತಿ ಮಾಡಿದ್ದಾರೆ. ದುರಸ್ತಿ ಅಂದ್ರೆ ಸರಿಪಡಿಸು ಅಂತ ಅರ್ಥ. ಸರಿಪಡಿಸು. ಈ ನಿಮಗೆ ಹೇಳ್ತಲ್ಲ, ನಿಮ್ಮ ಊರಲ್ಲಿ ಹಾಳಾಗಿರ್ತಕ್ಕಂಥ ರಸ್ತೆಯನ್ನ ದುರಸ್ತಿಪಡಿಸುವಂತೆ ಕೋರಿ ನಿಮಗೆ ಅಥವಾ ನಿಮ್ಮ ಊರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆಯಿರಿ ಅಂತ ಒಂದು ಖಾಸಗಿ ಪತ್ರ ಕೊಡ್ತೀನಲ್ಲ, ಅಲ್ಲಿ ದುರಸ್ತಿ ಅಂದ್ರೆ ಸರಿಪಡಿಸುವಂತ ಅರ್ಥ. ದುಸ್ಥಿತಿ ಬೇರೆ, ದುರಸ್ತಿ ಅಂದ್ರೆ ಸರಿಪಡಿಸುವಂತ ಅರ್ಥ ಆಯ್ತಾ. ಈ 1000 ವರ್ಷ ಇತಿಹಾಸ ಇರ್ತಕ್ಕಂಥ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರದ ಕೆಲವು ಭಾಗಗಳನ್ನ ಅವೆಲ್ಲ ಏನಪ್ಪ ಶಿಥಿಲವಾಗಿರ್ತವೆ, ಹಾಳಾಗಿರ್ತವೆ. ಕೆಲವೊಂದಿಷ್ಟು ಭಾಗಗಳು ಮಾತ್ರ, ಎಲ್ಲ ಭಾಗಗಳಲ್ಲ. ಮತ್ತು ನಾನು ಹೇಳಕತ್ತಿರ್ದು 1000 ವರ್ಷ ಆದರೂ ಕೂಡ ಕೆಲವು ಭಾಗಗಳು ಮಾತ್ರ ಏನಾಗಿದ್ವು, ಹಾಳಾಗಿದ್ವು. ಆ ಹಾಳಾಗಿರ್ತಕ್ಕಂಥ ಭಾಗಗಳನ್ನ ದುರಸ್ತಿಪಡಿಸಿದ್ರು, ಸರಿಪಡಿಸಿದ್ರು. ಅವುಗಳನ್ನಷ್ಟು ಬಿಟ್ರೆ ಉಳಿದಿದ್ದು ಎಲ್ಲವೂ ಏನು ಅಂತಂದ್ರ ಹಾಗೆ ಅಚ್ಚಳಿಯದ ಹಾಗೆ ನಮ್ಮ ಕಣ್ಣಿಗೆ ಗೋಚರಿಸ್ತೈತಿ. ಇದನ್ನು ಯಾವಾಗ ನಿರ್ಮಾಣ ಮಾಡಿದರೋ ಅಂತ ಗೊತ್ತಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಏನಪ್ಪಾ ಅಂದ್ರೆ ಇದಕ್ಕೆ ಇತಿಹಾಸ ಐತಿ. ಸಾವಿರಾರು ವರ್ಷಗಳ ಹಿಂದೆ ಈ ಪ್ರಾರ್ಥನಾ ಮಂದಿರ ನಿರ್ಮಾಣ ಮಾಡಿದಾರ. ಅಲ್ಲಿಂದ ಇಲ್ಲಿವರೆಗೂ ಇವತ್ತು 21ನೇ ಶತಮಾನದವರೆಗೂ ಏನು ಅಂತಂದ್ರ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಕೆಲವೊಂದಿಷ್ಟು ಭಾಗಗಳು ಏನಪ್ಪಾ ಅಂದ್ರೆ ಹಾಗೆ ಇದಾವ. ಮೊದಲು ಹೆಂಗಿದ್ವು ಈಗ ಹಂಗೆ ಇದಾವ. ಕೆಲವೊಂದಿಷ್ಟು ಭಾಗಗಳನ್ನ ಮಾತ್ರ ಮಾಡಿದಾರ, ದುರಸ್ತಿಯನ್ನು ಮಾಡಿದಾರ ಅನ್ನೋದು. ಮುಂದೆ ನೋಡ್ರಿ, ಇಲ್ಲಿ ಸಂತ ಸಾರ್ವಭೌಮರು ಮಲಗಿರುವ, ಕವಿ ಪುಂಗರು ಹೊರಗಿರುವರು, ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು. ನೋಡಿ, ಹಾಗಾದ್ರ ವೆಸ್ಟ್ ಮಿನಿಸ್ಟರ್ ಅಬೆ ಯಾವುದು ಸ್ಮಾರಕ, ಯಾವುದರ ಸ್ಮಾರಕ? ನೋಡ್ರಿ, ಈಗ ವೆಸ್ಟ್ ಮಿನಿಸ್ಟರ್ ಅಬೆ ಈಗ ಹೋಗ್ಲಿ, ಈಗ ಈಜಿಪ್ಟ್ ಅಂತ ತಗೊಳ್ರಿ. ಈಜಿಪ್ಟ್ ಅಂದ ತಕ್ಷಣ ನಮಗೇನ ನೆನಪಾಗಬೇಕು? ಈಜಿಪ್ಟ್ ನಾಗರಿಕತೆ ನೆನಪಾಗಬೇಕು, ಹೌದಾ? ಈಜಿಪ್ಟ್ ನಾಗರಿಕತೆ ಅಂದ್ರೆ ನಮಗೆ ಪಿರಾಮಿಡ್ ತ್ರಿಕೋನಾಕೃತಿಯಲ್ಲಿ ಏನಪ್ಪಾ ಅಂತಾರ, ಈಜಿಪ್ಟ್ನಲ್ಲಿ ಕೆಲವೊಂದಿಷ್ಟು ಪಿರಾಮಿಡ್ಗಳದಾವ, ಹೌದಾ? ತ್ರಿಕೋನಾಕೃತಿಯಲ್ಲಿ ಕೆಲವೊಂದಿಷ್ಟು ಪಿರಾಮಿಡ್ಗಳದಾವ. ಇವುಗಳು ನಾವು ಪಿರಾಮಿಡ್ ಅಂತ ಕರಿತೀವಿ. ಹಾಗಾದ್ರೆ ಈಜಿಪ್ಟಿನಲ್ಲಿರ್ತಕ್ಕಂಥ ಈ ಪಿರಾಮಿಡ್ಗಳ ಸ್ಮಾರಕಗಳಿವು, ಇವು ಯಾವುದಕ್ಕೆ ನಿರ್ಮಾಣ ಮಾಡಿದಾರೆ ಅಂತಂದ್ರ, ಇಲ್ಲಿ ಪಿರಾಮಿಡ್ ಅಂತಂದ್ರ ಸತ್ತವರ ಶವ, ಏನು ಸತ್ತವರ ಶವ ಅಥವಾ ಸತ್ತವರ ಸ್ಮಾರಕ. ಸತ್ತವರಿಗೋಸ್ಕರ ಗೋರಿಯನ್ನು ನಿರ್ಮಾಣ ಮಾಡ್ತಾರಲ್ಲ, ಸತ್ತವರಿಗೋಸ್ಕರ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತಾರಲ್ಲ. ಈಗ ಉದಾಹರಣೆ ತಾಜ್ ಮಹಲ್. ಮಮತಾಜ್ಗೋಸ್ಕರ ಶಹಜಾನ್ ಏನ್ ಮಾಡಿದ? ತಾಜ್ ಮಹಲ್ ಕಟ್ಟಿದ. ತಾಜ್ ಮಹಲ್ ಅದು ಒಂದು ಪ್ರೇಮ ಸ್ಮಾರಕವಾದ್ರೂ ಕೂಡ ತನ್ನ ಪ್ರೇಯಸಿಗಾಗಿ ಶಹಜಾನ್ ನಿರ್ಮಾಣ ಮಾಡಿದ ತಾಜ್ ಮಹಲ್. ಆದ್ರೆ ಅದ್ರ ಬುಡದಲ್ಲಿ ಏನಿದೆ, ತಳಭಾಗದಲ್ಲಿ ಏನಂತಂದ್ರ ಮಮತಾಜಳ ಗೋರಿ ಇದೆ. ಏನಿದೆ ರೀ? ಗೋರಿ ಇದೆ. ಮಮತಾಜಳನ್ನ ಅಲ್ಲೇ ಏನಪ್ಪ ಅಂದ್ರೆ ಹುಗಿಯಲಾಗಿದೆ. ಅವಳ ಶವವನ್ನು ಅಲ್ಲೇ ಇಟ್ಟೇನಪ್ಪ ಅಂದ್ರೆ ಹುಗಿಯಲಾಗಿದೆ. ಆ ಶವದ ಮೇಲೆ ನಾವೇನು ನಿರ್ಮಾಣ ಮಾಡಿದೀವಿ? ಶ್ವೇತವರ್ಣಗಳಿಂದ, ಶ್ವೇತಶಿಲೆಗಳಿಂದ ಅಥವಾ ಬಿಳೆ ಕಲ್ಲಿನಿಂದ ಏನು ಮಾಡಿದಾರೆ? ಶಹಜಾನ್ ತನ್ನ ಪ್ರೇಯಸಿಗೋಸ್ಕರ ತಾಜ್ ಮಹಲ್ ನಿರ್ಮಾಣ ಮಾಡಿದಾನೆ. ಹಾಗೆ ಇಲ್ಲಿ ಈಜಿಪ್ಟ್ನ ಪಿರಾಮಿಡ್ನೊಳಗ ಈಜಿಪ್ಟ್ ಜನರು ಯಾರಾದರೂ ದೈವಿ ಪುರುಷರು ಅಥವಾ ಐತಿಹಾಸಿಕ
ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಪುರುಷರು ಮರಣ ಹೊಂದಿದ್ರ ಅವರನ್ನು ಹೂತು ಆ ಜಾಗದ ಮೇಲೆ ತ್ರಿಕೋನಾಕೃತಿ ಆಗಿರ್ತಕ್ಕಂಥ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತಿದ್ರಲ್ಲ, ಅದಕ್ಕೆ ನಾವು ಪಿರಾಮಿಡ್ ಅಂತ ಕರಿತೀವಿ. ಹಾಗೆ ಲಂಡನ್ನಿನೊಳಗ ವೆಸ್ಟ್ ಮಿನಿಸ್ಟರ್ ಅಬೆ ಏನು ಅಂತಂದ್ರ, ಇದು ಸತ್ತವರನ್ನ ಇಲ್ಲಿ ಹೂಳ್ತಾರಲ್ಲ, ಸತ್ತವ್ರನ್ನ ಹೂಳಿದಕ್ಕೋಸ್ಕರ ಕಟ್ಟಿರ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಸ್ಮಾರಕ. ಅದು ಅರ್ಥ ಆಯ್ತಾ? ಅಲ್ಲಿರ್ತಕ್ಕಂಥ ಎಲ್ಲಾ ಶವಗಳು ಅಲ್ಲೇ ಅದಾವ, ಎಲ್ಲರನ್ನ ಅಲ್ಲೇ ದಫನ್ ಮಾಡಿದಾರ. ಆ ದಫನ್ ಮಾಡಿರ್ತಕ್ಕಂತಹ ಶವಗಳನ್ನ ಏನ್ ಮಾಡಿದಾರ ಅಂತಂದ್ರ ಒಳಗೆ ಹಾಕಿಕೊಂಡು ಅದ್ರ ಮೇಲೆ ಏನ್ ಮಾಡಿದಾರ ಅಂತಂದ್ರ ಒಂದು ವೆಸ್ಟ್ ಮಿನಿಸ್ಟರ್ ಅಬೆ ಅಂತಂದು ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಿದ. ನೋಡು, ಸತ್ತವರಿಗೋಸ್ಕರ ಗೋರಿಯನ್ನು ಕಟ್ತಾರ ಅಂದ್ರ ಈ ಗೋರಿ 1000 ವರ್ಷಗಳಷ್ಟು ಏನಪ್ಪಾ ಅಂತಂದ್ರ ಹಳೆಯದಾಗಿತಿ. ಹಳೆಯದು 1000 ವರ್ಷಗಳಷ್ಟು ಏನಂದ್ರೆ ಹಳೆಯದಾಗಿರ್ತಕ್ಕಂಥ ಸ್ಮಾರಕ ಅದು. ನೋಡಿ ಮುಂದೆ ಹೇಳ್ತಾರ, ಅಲ್ಲಿ ಸಂತ ಸಾರ್ವಭೌಮರು ಮಲಗಿರುವರು. ನೋಡು, ಸಂತರು ದೈವಿ ಪುರುಷರು. ಈ ನಾಡಿನೊಳಗೇನಪ್ಪ ದೈವಿ ಪುರುಷರಿಗೆ ಕಡಿಮೆ ಇಲ್ಲ, ಸಂತರಿಗೆ ಕಡಿಮೆ ಇಲ್ಲ, ಶರಣರಿಗೆ ಕಡಿಮೆ ಇಲ್ಲ. ಸಾರ್ವಭೌಮರು ದೊಡ್ಡ ದೊಡ್ಡ ರಾಜ ಮಹಾರಾಜರಿಗೆ ಕಡಿಮೆ ಇಲ್ಲ. ಸಂತರು ಸಾರ್ವಭೌಮರು ಅಲ್ಲಿ ಮಲಗಿದಾರ ಅಂತಂದ್ರ ಅವರ ಶವವನ್ನ ಅಲ್ಲಿ ಹೂಳಲಾಗಿದೆ. ಹೌದಾ? ಅದಕ್ಕೆ ಅವರ ಶವನಲ್ಲಿ ಹೂಳಿದಾರ ಅನ್ನೋ ಮಾತಿಗೆ ಏನಪ್ಪಾ ಅಂತಂದ್ರ ಮಲಗಿದಾರ ಅನ್ನೋ ಮಾತ್ರ ಇಲ್ಲಿ ಲೇಖಕರು ವ್ಯಕ್ತಪಡಿಸ್ತಾರೆ. ಜೊತೆಗೆ ಕವಿ ಪುಂಗವರು ಹೊರಗಿರುವರು. ನೋಡಿ, ಕವಿ ಪುಂಗವರು ಹೊರಗು ಅಂತಂದ್ರ ಇಲ್ಲಿ ನೋಡು ಹೊರಗಿರುವರು ಅಂತೈತಿ. ಇಲ್ಲಿ ಹೊರಗು ಅಂತಂದ್ರ ಆಸರೆ. ನೋಡು, ಈ ವೆಸ್ಟ್ ಮಿನಿಸ್ಟರ್ ಅಬೆಯೊಳಗ ಕೇವಲ ಸಂತರು ಸಾರ್ವಭೌಮರಿಗೆ ಅಷ್ಟೇ ಇಲ್ಲಿ ಆಸರೆ ಇಲ್ಲ. ಕವಿ ಪುಂಗವರು ಏನು ಇಂಗ್ಲೆಂಡಿನ ಐತಿಹಾಸಿಕದಲ್ಲಿ ಇಂಗ್ಲೆಂಡಿನ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಕವಿಗಳು, ಆ ಕವಿಗಳಿಗೂ ಕೂಡ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಸ್ಮಾರಕದೊಳಗ ಅಲ್ಲಿ ಏನಪ್ಪಾ ಅಂತಂದ್ರ ಜಾಗ ಐತಿ. ಅಲ್ಲಿ ಕೂಡ ಅವ್ರಿಗೇನಪ್ಪಾ ಅಂತಂದ್ರ ಜಾಗ ಐತಿ. ಅದಕ್ಕೆ ಸ್ಮಾರಕ, ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿ ಇರಲಾರದು. ಹಾಗಾದರೆ ನೋಡಿ, ಸತ್ತವರಿಗೋಸ್ಕರ ಇಷ್ಟು ದೊಡ್ಡದಾದ ಸ್ಮಾರಕವನ್ನು ಕಟ್ಟಿಸಿದಾರ. ಸತ್ತವರಿಗೋಸ್ಕರ 1000 ವರ್ಷದಷ್ಟು ಹಳೆಯದಾದ ಸ್ಮಾರಕ ಇದೆ ಐತಿ ಅಂತಂದ್ರ ಇಡೀ ಜಗತ್ತನ್ನೇ ನಾವು ಪರಿಗಣಿಸಿದಾಗ ಅದು ಲಂಡನ್ ನಗರದಲ್ಲಿ ಮಾತ್ರ ಐತಿ. ಲಂಡನ್ ನಗರವನ್ನು ಬಿಟ್ಟರೆ ಬೇರೆ ಯಾವ ನಗರದಲ್ಲಿ ಕೂಡ ಆ ರೀತಿ ಸತ್ತವರಿಗೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥ ಸ್ಮಾರಕ ಇಲ್ಲ ಎಂಬ ಮಾತನ್ನು ಯಾರು ಹೇಳ್ತಾರ? ಲೇಖಕರು ಹೇಳ್ತಾರ ಅನ್ನೋದು. ನೋಡಿ ಏನಂತಂದ್ರ, mortality behold and fear, what a letters of thumbs is share. ನೋಡಿ ಹೇಳ್ತಾರ, ಮರ್ತವೆ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು. ಅಂದ್ರೆ ಮರ್ತವೆ ಅಂದ್ರೆ ಮನುಷ್ಯತ್ವವೇ. ಇಲ್ಲಿ ಮರ್ತವೆ ಅಂತ ಐತಿ. ಮರ್ತವೆ ಅಂದ್ರೆ ಮನುಷ್ಯತ್ವ. ಇಲ್ಲಿ ಒಬ್ಬ ಲೇಖಕ, ಒಬ್ಬ ಕವಿ ಯಾರಪ್ಪ ಅಂತಾರ? ಬ್ಯೂಮಾಂಟ್ ಎಂಬ ಒಬ್ಬ ಕವಿ ಹೇಳ್ತಾನ. ಏನಂತಂದ್ರ, ಮರ್ತ್ಯತ್ವವೇ ಎಷ್ಟು ಗೋರಿ ಗುಂಪುಗಳಿವೆ ಇಲ್ಲಿ. ಮರ್ತ್ಯತ್ವವೇ ಏನು? ಮರ್ತ್ಯತ್ವವೇ ಎಷ್ಟು ಗೋರಿಯ ಗುಂಪುಗಳಿವೆ ಇಲ್ಲಿ. ಇವುಗಳನ್ನು ನೋಡಿ ಸ್ವಲ್ಪ ಅಂಜು ಅನ್ನೋ ಮಾತನ್ನೇ ಹೇಳ್ತಾನೆ. ಯಾಕೆ ಹೇಳ್ತಾನ ಈ ಮಾತನ್ನ ಅಂತಂದ್ರ, ಸತ್ತವರ ಶವಗಳನ್ನ ಗುಂಪುಗಳಾಗಿ ಏನ್ ಮಾಡಿದ್ರೆ ಹೂಳಲಾಗಿದೆ. ಆ ಹೂಳಿತಕ್ಕಂತ ಶವಗಳ ಮೇಲೆ ಏನಪ್ಪಾ ಅಂತಂದ್ರ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಸ್ಮಾರಕವನ್ನು ನಿರ್ಮಾಣ ಮಾಡಿದಾರ. ಆ ಸ್ಮಾರಕಗಳಲ್ಲ, ಆ ಸ್ಮಾರಕದ ಅಡಿಯಲ್ಲಿರ್ತಕ್ಕಂಥ ಹೆಣಗಳ ರಾಶಿಯನ್ನ, ಗೋರಿಗಳ ಗುಂಪನ್ನು ನೋಡಿ ನೀವು ಅಂಜಬೇಕು ಅಂತ ಹೇಳ್ತಾರೆ. ಯಾಕೆ ಅಂಜಬೇಕು ಅಂತಂದ್ರ, ಈ ಜಗತ್ತಿನ ಮೇಲೆ ನಾನು, ನನ್ನದು, ನನ್ನಿಂದಲೇ ಎಂಬಿರ್ತಕ್ಕಂಥ ಎಷ್ಟೋ ವೀರರು, ಧೀರರು, ಸಾರ್ವಭೌಮರು, ಸಾಮ್ರಾಟರು ಆಳಿ ಹೋಗಿದ್ದಾರೆ ಈ ಜಗತ್ತನ್ನ. ಎಲ್ಲರೂ ನಾನು, ನನ್ನದು ಅಂತ ಆಳಿ ಹೋಗಿದಾರ. ಎಲ್ಲರೂ ಏನಪ್ಪಾ ಅಂತಂದ್ರ ಈ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಸ್ಮಾರಕದೊಳಗ ಎಲ್ಲವನ್ನು ತ್ಯಜಿಸಿ ಮಲಗಿದಾರ. ಇಲ್ಲಿ ಈಗ ಅಲೆಕ್ಸಾಂಡರ್ ಅಂತ ಕರಿತೀವಿ. ಜಗತ್ತನ್ನ ಗೆದ್ದ ಏಕೈಕ ವೀರ ಅಲೆಕ್ಸಾಂಡರ್, ಎಕ್ಸೆಪ್ಟೆಡ್ ಇಂಡಿಯಾವನ್ನು ಹೊರತುಪಡಿಸಿ ಜಗತ್ತನ್ನ ಗೆದ್ದ ಅಂತ ಹೇಳ್ತೀವಿ. ಹಾಗಾದ್ರೆ ಜಗತ್ತನ್ನ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಸಾಯುವ ಸ್ಥಿತಿಯೊಳಗೆ ಏನನ್ನು ತೆಗೆದುಕೊಂಡು ಹೋಗ್ಲಿಲ್ಲ, ಅದನ್ನಾದರೂ ನೋಡಿ ಕಲ್ಕೋ ಅಂತ ಹೇಳ್ತಾರ. ಕೆಲವೊಮ್ಮೆ
ಒಬ್ಬೊಬ್ಬರ ಹೆಣಗಳನ್ನು ಹೂಳ್ತಕ್ಕಂಥ ಸಂದರ್ಭ ಕೈ ಮೇಲೆ ಮಾಡಿ ಹೂಳ್ತಿರ್ತಾರೆ. ಈಗ ನೋಡಿ, ಅದೇ ಅಲೆಕ್ಸಾಂಡರ್ ಸತ್ತಂತ ಸಂದರ್ಭದೊಳಗ ನನ್ನ ಕೈಗಳನ್ನ ಮೇಲೆ ಮಾಡಿ ಹೂಳ್ರಿ ಅಂತಂದು ಹೇಳಿದ್ದೆ. ಯಾಕಂತಂದ್ರ ಇದ್ದಂಥ ಸಂದರ್ಭದೊಳಗ ನಾ ಇಡೀ ಜಗತ್ತನ್ನೇ ಏನು ಮಾಡಿದೆ, ಗೆದ್ದೆ. ಆದರೆ ಸಾಯಿ ಮುಂದೆ ನಾನು ಸತ್ತೆ, ಆದರೆ ಏನನ್ನು ತೆಗೆದುಕೊಂಡು ಹೋಗಲಿಲ್ಲ. ಇಂಡಿಕೇಟ್ ಖಾಲಿ ಕೈಲಿ ಹೋದೆ ಅಂತ ಅರ್ಥ. ಅದಕ್ಕೆ ಮರ್ತ್ಯತ್ವವೇ ಮನುಷ್ಯ. ಇಲ್ಲಿರ್ತಕ್ಕಂತಹ ಹೆಣಗಳ ಗೋರಿಗಳ ಸಮೂಹ ನೋಡು, ಈ ವೇಸ್ಟ್ ಮಿನಿಸ್ಟರ್ ಅಬೆಯಲ್ಲಿರ್ತಕ್ಕಂತಹ ಗೋರಿಗಳ ಸಮೂಹ ಗುಂಪನ್ನು ನೋಡಿ ನೀನು ಸ್ವಲ್ಪ ಭಯ ಪಡು. ಯಾಕೆ ಭಯ ಪಡು ಅಂತಂದ್ರ ಇವರೆಲ್ಲರೂ ನಾನು 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 ಅಂತ ಮರೆದವರು. ಜೊತೆಯಲ್ಲಿ ಏನಪ್ಪ ಅಂತಂದ್ರ ಸಾಮಾಜಿಕೋಸ್ಕರ, ಸಾಹಿತ್ಯಕ್ಕೋಸ್ಕರ, ಕಲೆಗೋಸ್ಕರ ಎಷ್ಟೋ ಜನ ತಮ್ಮ ಪ್ರಾಣವನ್ನೇನು ಮಾಡಿದ್ದಾರೆ ಎಂದು ಅರ್ಪಿಸಿದಾರ. ಅದರೊಳಗೆ ಏನಪ್ಪಾ ಅಂತಾರೆ, ಸಮಾಜ ನಿಸ್ವಾರ್ಥಿಗಳಾಗಿ ದುಡಿದವರು ಇದ್ದಾರೆ, ಸ್ವಾರ್ಥಿಗಳಾಗಿ ದುಡಿದವರು ಇದ್ದಾರೆ. ಹೌದಾ? ಇಂತಹ ಜನರ ಮುಂದೆ ನೀನು ಯಾವ ಲೆಕ್ಕ ಅನ್ನೋ ಮಾತಲ್ಲಿ ಕವಿ ಹೇಳ್ತಾರೆ. ಅದಕ್ಕೆ ಮರ್ತ್ಯತ್ವವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು ಅನ್ನೋ ಮಾತನ್ನು ಯಾರು ಹೇಳ್ತಾರ ಅಂತಂದ್ರ ಇಲ್ಲಿ ಬ್ಯೂಮಾಂಟ್ ಎಂಬ ಕವಿ ಹೇಳ್ತಾನ. ನೋಡಿ, ಇದನ್ನ ಯಾವಾಗ ಹೇಳ್ತಾನಂದ್ರ ಬ್ಯೂಮಾಂಟ್ ಎಂಬ ಕವಿ 300 ವರ್ಷಗಳ ಹಿಂದೆ, ಯಾವ್ದ್ರಿ 300 ವರ್ಷಗಳ ಹಿಂದೆ 300 ವರ್ಷಗಳ ಹಿಂದೆನೆ ಏನಪ್ಪಾ ಅಂತಂದ್ರ ಮನುಷ್ಯ ಇಲ್ಲಿರ್ತಕ್ಕಂಥ ಗೋರಿಗಳ ಗುಂಪುಗಳನ್ನು ನೋಡು ನೀನು ಸ್ವಲ್ಪ ಅಂಜು ಭಯ ಪಡೋ ಅನ್ನೋ ಮಾತನ್ನು ಕೂಡ ಹೇಳ್ತಾನ. ಮುಂದೆ ನೋಡ್ರಿ, ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವಿಸಿಟ್ ಟು ವೇಸ್ಟ್ ಮಿನಿಸ್ಟರ್ ಅಬೆ ಎಂಬ ವಿಷಯದ ಮೇಲೆ ಉತ್ತಮವಾದ ನಿಬಂಧಗಳನ್ನು ಬರೆದಿದ್ದಾರೆ. ಇಂದಿಗೂ ಇದು ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ. ನೋಡಿ, ಯಾರ್ಯಾರು ಅಂತಂದ್ರ ಹೇಳ್ತಾರೆ ಇಲ್ಲಿ, ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್, ಗೋಲ್ಡ್ ಸ್ಮಿತ್ ಮತ್ತು ಎಡಿಸನ್. ಗೋಲ್ಡ್ ಸ್ಮಿತ್ ಮತ್ತು ಎಡಿಸನ್ ಎಂಬ ಇತಿಹಾಸಕಾರರು ಇಬ್ಬರು ಸಾಹಿತ್ಯಗಳು ಏನಂತಂದ್ರ ಈ ವೇಸ್ಟ್ ಮಿನಿಸ್ಟರ್ ಅಬೆ ಎಂಬ ಸ್ಮಾರಕದ ಮೇಲೆ ನಿಬಂಧಗಳನ್ನು ಬರೆದಿದ್ದಾರೆ. ನಿಬಂಧಗಳು ಅಂದ್ರ ಪ್ರಬಂಧ ಅಂತಕ್ಕಂಥ ನಿಬಂಧಗಳನ್ನು ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದ್ರ ವಿಸಿಟ್ ಟು ವೇಸ್ಟ್ ಮಿನಿಸ್ಟರ್ ಅಬೆ, ವೇಸ್ಟ್ ಮಿನಿಸ್ಟರ್ ಅಬೆಗೆ ಸಂದರ್ಶನಗಳು ಅಂತ ಬರೆದಿದ್ದಾರೆ. ವಿಸಿಟ್ ಟು ವೇಸ್ಟ್ ಮಿನಿಸ್ಟರ್ ಅಬೆ. ನೋಡಿ, ಪುನಃ ವೇಸ್ಟ್ ಮಿನಿಸ್ಟರ್ ಅಬೆಗೆ ನೀವು ವಿಸಿಟ್ ಕೊಡಿ ಅಂತ ನಿಬಂಧಗಳನ್ನು ಬರೆದಿದ್ದಾರೆ. ಏನ್ ಬರ್ತಾರೆ? ನಿಬಂಧ. ಹಾಗಾದ್ರೆ ನಿಬಂಧ ಮತ್ತು ಪ್ರಬಂಧ, ನಿಬಂಧ ಮತ್ತು ಪ್ರಬಂಧಕ್ಕಿರ್ತಕ್ಕಂಥ ವ್ಯತ್ಯಾಸ ಏನು? ಇಲ್ಲಿ ಯಾರು ಗೋಲ್ಡ್ ಸ್ಮಿತ್ ಮತ್ತು ಎಡಿಸನ್ ಎಂಬ ವ್ಯಕ್ತಿಗಳು ವಿಸಿಟ್ ಟು ವೇಸ್ಟ್ ಮಿನಿಸ್ಟರ್ ಅಬೆ ಎಂಬ ವಿಷಯ ಬಗ್ಗೆ ನಿಬಂಧಗಳನ್ನು ಬರೆದಿದ್ದಾರ ಅಂತ ಹೇಳಿದೆ ನಾನು. ಇಲ್ಲಿ ನಿಬಂಧ ಅನ್ನೋ ಪದವನ್ನು ಅವರು ಉಪಯೋಗಿಸಿದರು. ಹಾಗಾದ್ರೆ ನನಗೆ ಬೇಕಾಗಿರೋದು ನಿಬಂಧ ಎಂದರೇನು ಮತ್ತು ಪ್ರಬಂಧ ಎಂದರೇನು? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಿಬಂಧ ಅಂಡ್ ಪ್ರಬಂಧ? ನಿಬಂಧ ಮತ್ತು ಪ್ರಬಂಧಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಏನು ಗಮನದಲ್ಲಿರಲಿ. ಏನು ಅಂದ್ರ ನಿಬಂಧ, ಪ್ರಬಂಧ ಸ್ವಲ್ಪ ವ್ಯತ್ಯಾಸ. ನಿಬಂಧ ಅಂದ್ರ ಯಾಸ್ ಇಟ್ ಇಸ್, ಇದ್ದಕ್ಕಿದ್ದ ಹಾಗೆ ಬರೆಯೋದು. ಎಲ್ಲಿ ಏನು ಅಂತಾರೆ ಕಾಪಿ ಮಾಡಂಗೇ ಇಲ್ಲ, ಎಲ್ಲಿ ಪೇಸ್ಟ್ ಮಾಡಂಗಿಲ್ಲ, ಎಲ್ಲಿ ಕಟ್ ಮಾಡಂಗಿಲ್ಲ. ಯಾಸ್ ಇಟ್ ಈಸ್, ಏನ್ ಇರ್ತೈತಲ್ಲ ಅದನ್ನೇ ಬರೆದಕ್ಕೆ ನಾವೇನಂತ ಕರಿತೀವಿ? ನಿಬಂಧ ಅಂತ ಕರಿತೀವಿ. ಯಥಾವತ್ತವಾಗಿ ಬರಿಬೇಕು, ಏನಿರ್ತೈತಲ್ಲ ಅದನ್ನೇ ಬರೆದಕ್ಕೆ ನಾವು ಏನಂತ ನಿಬಂಧ ಅಂತ ಕರಿತೀವಿ. ಇನ್ನು ಪ್ರಬಂಧ ಅಂತಂದ್ರ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಬರೀತಕ್ಕಂತಹ ಒಂದು ದೀರ್ಘವಾದ ಗದ್ಯಕ್ಕೆ ನಾವೇನಂತ ಕರಿತೀವಿ? ಪ್ರಬಂಧ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದಕ್ಕೆ ಇಲ್ಲಿ ಗೋಲ್ಡ್ ಸ್ಮಿತ್ ಮತ್ತು ಎಡಿಸನ್ ಅವರು ವಿಸಿಟ್ ಟು ವೇಸ್ಟ್ ಮಿನಿಸ್ಟರ್ ಅಬೆ ಅಂತ ತಿಳ್ಕೊಂಡು ಏನು ಬರೆದ್ರು? ನಿಬಂಧ. ಇದ್ದಂಥ ಸಂಗತಿಗಳನ್ನ ಬರೆದ್ರು ಅವರು, ಇಲ್ಲದೆ ಇರ್ತಕ್ಕಂಥ ಸಂಗತಿಗಳಲ್ಲ. ಜೀವಮಾನದಲ್ಲಿ ನಡೆದಿರ್ತಕ್ಕಂಥ ಸಂಗತಿಗಳನ್ನು ಅವ್ರು ಏನು ಬರೆದ್ರು? ವೇಸ್ಟ್ ಮಿನಿಸ್ಟರ್ ಅಬೆ ಎಂಬ ನಿಬಂಧಗಳಲ್ಲಿ ಬರೆದಿದ್ದಾರ ಅನ್ನೋ ಮಾತು. ಇವತ್ತಿಗೂ ಕೂಡ ಅವುಗಳು ಅದು ವೇಸ್ಟ್ ಮಿನಿಸ್ಟರ್ ಅಬೆ ಏನಪ್ಪಾ ಅಂದ್ರ ಕಬ್ಬಿಗರಿಗೆ ಸ್ಫೂರ್ತಿಯನ್ನ ನೀಡ್ತಕ್ಕಂಥ ವಿಷಯಗಳಾಗಿವೆ. ಹಾಗಾದ್ರೆ ಇಲ್ಲಿ ಕಬ್ಬಿಗ ಅಂತಂದ್ರ ಕಬ್ಬಿಗ ಅಂದ್ರೆ ಯಾರು? ಕಬ್ಬಿಗ ಅಂದ್ರ ಕವಿ. ಕಬ್ಬಿಗ ಅಂದ್ರೆ ಯಾರು? ಕವಿ.
ಕಬ್ಬಿಗರಿಗೆ ಅಥವಾ ಕವಿಗಳಿಗೆ ಈ ವೇಸ್ಟ್ ಮಿನಿಸ್ಟರ್ ಅಬೆ ಎಂಬ ನಿಬಂಧಗಳು ಇವತ್ತಿಗೂ ಕೂಡ ಏನಪ್ಪಾ ಅಂತಂದ್ರ ಒಂದು ರೀತಿಯ ಸಹಾಯಕ ಪುಸ್ತಕಗಳು ಅಂತ ಕರಿತೀವಲ್ಲ, ಕೈಪಿಡಿಗಳು ಆಗಿವೆ ಅಂತ ಕೂಡ ಅಲ್ಲಿ ಹೇಳ್ತಾರ. ಇನ್ನು ಮುಂದೆ ನೋಡಿ, ಅಲ್ಲಿಂದ ಮುಂದೆ ಹೋಗ್ತಾರ. ಹೊರಗಿನಿಂದ ಉತ್ತಮವಾಗಿ ಶೃಂಗರಿಸಿದ ಸಣ್ಣ ಬಾಗಿಲೊಂದು ಕಾಣುತ್ತಿದೆ, ಒಳಗೆ ಮಾತ್ರ ಕಟ್ಟಡವೊಂದು ಭವ್ಯವಾಗಿದೆ. ಆ ವೇಸ್ಟ್ ಮಿನಿಸ್ಟರ್ ಅಬೆಯನ್ನು ದಾಟಿ ಮುಂದೆ ಹೋಗ್ತಾರೆ ಲೇಖಕರು. ಮುಂದೆ ಹೋದಂಗೆಲ್ಲ ಒಂದು ಸುಂದರವಾದ ಶೃಂಗಾರ ಅಂದ್ರೆ ಅಲಂಕಾರ, ಶೃಂಗಾರ ಅಂದ್ರೆ ಅಲಂಕಾರ, ಶೃಂಗಾರ ಶೃಂಗಾರ ಅಲಂಕಾರ ಅಲಂಕಾರ ನೋಡು, ಒಂದು ಕಟ್ಟಡವನ್ನು ನೋಡ್ತಾರ. ಆ ಕಟ್ಟಡ ಒಳಗಿನಿಂದ ಏನಪ್ಪಾ ಅಂತಂದ್ರ ಅತ್ಯಂತ ಶೃಂಗಾರಪೂರಿತವಾಗಿ ಅಲಂಕಾರ ಪೂರಿತವಾಗಿರ್ತಕ್ಕಂಥ ಒಂದು ಕಟ್ಟಡ ಐತಿ. ಆ ಕಟ್ಟಡದ ದ್ವಾರ ಬಾಗಿಲು ಅತಿ ಸಣ್ಣದೈತಿ, ಸಣ್ಣ ಬಾಗಿಲು. ಆ ಬಾಗಿಲನ್ನು ನುಸುಳಿಕೊಂಡು ಒಳಗೆ ಹೋದ್ರ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಕಟ್ಟಡ ಐತಿ. ಆ ಕಟ್ಟಡ ಏನಪ್ಪಾ ಅಂತಂದ್ರ ಅತ್ಯಂತ ಚಂದಾಗಿ ಶೃಂಗಾರಗೊಂಡೈತಿ ಅನ್ನೋದು. ಹಾಗಾದ್ರೆ ಆ ಕಟ್ಟಡ ಏನು ಅಂತಂದ್ರೆ ನೋಡ್ರಿ, ನಾವು ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದುತ್ತಿದ್ದರು. ಆ ಕಟ್ಟಡ ಏನಪ್ಪಾ ಅಂದ್ರೆ ಚರ್ಚ್ ಆಗಿರ್ತೈತೆ. ಏನಾಗಿರುತ್ತೆ? ಚರ್ಚ್ ಚರ್ಚ್ ಚರ್ಚ್. ಇಲ್ಲಿ ಆ ಲೇಖಕರು ಆ ಕಟ್ಟಡದ ಒಳಗಡೆ ಹೋದಾಗ ಅಲ್ಲಿ ಒಬ್ಬ ಪಾದ್ರಿ, ಯಾರು? ಪಾದ್ರಿ ಅಂತಂದ್ರ ಕ್ರಿಶ್ಚಿಯನ್ ಧರ್ಮಗುರು. ಯಾರು? ಕ್ರಿಶ್ಚಿಯನ್ ಧರ್ಮಗುರು. ಆ ಕ್ರಿಶ್ಚಿಯನ್ ಧರ್ಮಗುರುಗಳು ಏನು ಮಾಡ್ತಿರ್ತಾರ ಅಂದ್ರೆ ಅಲ್ಲಿ ಪ್ರೇಯರ್ ಮಾಡ್ತಿರ್ತಾರ, ಪ್ರೇಯರ್ ಓದ್ತಿರ್ತಾರ. ಕೇಳಲೆಂದೇ 100 ಜನರು ನೆರೆದಿದ್ದರು. ಆ ಪಾದ್ರಿಗಳು ಏನು ಪ್ರೇಯರ್ ಮಾಡ್ತಿರ್ತಾರಲ್ಲ, ಆ ಪ್ರೇಯರನ್ನ ಕೇಳಬೇಕು ಅಂತ ತಿಳ್ಕೊಂಡು 100 ಜನ ನೆರೆದಿದ್ದರು. 100 ಜನ ಏನಪ್ಪಾ ಅಂದ್ರೆ ಅಲ್ಲಿ ಕೂಡಿರ್ತಾರ. ನೋಡು, ಸರ್ಕಾರಿ ಡಾಕ್ಟರ್ ಅಂತೆ ಇಲ್ಲಿಯೂ ಸರ್ಕಾರಿ ವೈದಿಕರು ಇರುತ್ತಾರೆ. ಜನರ ಆತ್ಮಗಳ ಆರೋಗ್ಯವನ್ನು ಕಾಯುವುದೇ ಅವರ ಕೆಲಸ. ನೋಡು, ಇಲ್ಲಿ ಪಾದ್ರಿಗಳಿಗೆ ಏನಪ್ಪಾ ಅಂತಂದ್ರ ಸರ್ಕಾರಿ ವೈದಿಕರು, ವೈದ್ಯ ಬೇರೆ ವೈದಿಕರು ಬೇರೆ. ನೋಡ್ರಿ, ವೈದ್ಯ ಬೇರೆ ವೈದಿಕರು ಬೇರೆ. ಅರ್ಥ ಆಯ್ತಾ? ಇಲ್ಲಿ ಏನು ಅಂತಂದ್ರ ಯಾವ ರೀತಿ ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ ನಮಗ ಸರ್ಕಾರಿ ಡಾಕ್ಟರ್ಗಳಿರ್ತಾರೋ ಅದೇ ರೀತಿ ಮನುಷ್ಯನ ಆತ್ಮಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ರೋಗಗಳು ಅಂಟಿಕೊಂಡವು ಅಂತಂದ್ರ, ಮನುಷ್ಯನ ಆತ್ಮದಲ್ಲಿ ಏನಾದರೂ ಅವ್ಯವಸ್ಥೆ ಆಯ್ತು ಅಂತಂದ್ರ ಅವುಗಳಿಂದ ಮನುಷ್ಯನನ್ನ ಪಾರ್ ಮಾಡ್ಲಿಕ್ಕೆ ಯಾರಿರ್ತಾರ? ವೈದಿಕರು ಇರ್ತಾರ. ಅಂದ್ರೆ ಧರ್ಮಗುರುಗಳು. ಯಾರು? ಧರ್ಮಗುರುಗಳು ಇರ್ತಾರ. ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರ ಆಯಾ ಧರ್ಮಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರ್ತಾರ, ದೇವರನ್ನ ಅರಿಯುವ ಪರಿಯನ್ನ ಹೇಳಿರ್ತಾರ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಗಳಿಗೆ ಅವ್ರು ಏನು ಮಾಡ್ತಾರ ಅಂತಂದ್ರ ಪರಿಹಾರಗಳನ್ನು ಸೂಚಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರ. ಹಾಗಾಗಿ ಆ ಪಾದ್ರಿ ಏನಪ್ಪಾ ಅಂತಂದ್ರೆ ಪ್ರೇಯರ್ ಪ್ರಾರ್ಥನೆ ಮಾಡ್ತಿರ್ತಾನ. ಆ ಪಾದ್ರಿಯ ಪ್ರಾರ್ಥನೆಗಾಗಿ 100 ಜನ ಪ್ರಾರ್ಥನೆಯನ್ನು ಕೇಳಬೇಕು ಅಂತ ತಿಳ್ಕೊಂಡು ಅಲ್ಲಿ ನೆರೆದಿರ್ತಾರ. ಮುಂದೆ ನೋಡ್ರಿ, ಅವ್ರ ಕೆಲಸ ಏನಪ್ಪಾ ಅಂತಂದ್ರ, ಆ ಪಾದ್ರಿಗಳ ಕೆಲಸ ಅಥವಾ ಆ ಸರ್ಕಾರಿ ವೈದಿಕರ ಕೆಲಸ ಏನು ಅಂತಂದ್ರ ಅವರು ಮನುಷ್ಯನ ಆತ್ಮಗಳನ್ನ ಕಾಯುವ ಕೆಲಸವನ್ನ ಯಾರು ಮಾಡ್ತಿರ್ತಾರ? ಆ ಪಾದ್ರಿಗಳು ಅಥವಾ ಧರ್ಮಗುರುಗಳು ಮಾಡ್ತಿರ್ತಾರ. ಇದು ಎಷ್ಟರ ಮಟ್ಟಿಗೆ ಸಾಧಿಸುವುದು ದೇವರೇ ಬಲ್ಲ. ಬಹುಜನರು ಪ್ರಾರ್ಥನೆಗಿಂತ ಪ್ರಾರ್ಥನಾ ಮಂದಿರವನ್ನು ನಮ್ಮಂತೆ ನೋಡಲು ಬಂದಿದ್ದವರೆಂದು ತೋರಿತು. ನೋಡಿ, ಏನು ಅಂತಂದ್ರ ಇಲ್ಲಿ ಪಾದ್ರಿಗಳು ಒಬ್ಬ ಮನುಷ್ಯನ ಕಷ್ಟಕ್ಕೆ ಪರಿಹಾರ ಕೊಡ್ತಾರ ಅಂತಂದು ನಾವೆಲ್ಲ ಅನ್ಕೊಂತೀವಿ. ಹೌದಾ? ಈಗ ನಮಗ ಮಾನಸಿಕವಾಗಿ ಏನಾದರೂ ತೊಂದರೆಗಳು ಉಂಟಾದ್ರೆ ದೇವರ ಮೊರೆ ಹೋಗ್ತೀವಿ, ಧರ್ಮಗುರುಗಳ ಮೊರೆ ಹೋಗ್ತೀವಿ, ಅಥವಾ ಸ್ವಾಮಿಗಳ ಮೊರೆ ಹೋಗ್ತೀವಿ. ಹೌದಾ? ಆ ಸ್ವಾಮಿಗಳು ನಮ್ಮ ಸಂಕಷ್ಟವನ್ನ ಪರಿಹರಿಸ್ತಾರ ಅನ್ನೋದು ಎಷ್ಟರ ಮಟ್ಟಿಗೆ ಸಾಧ್ಯವೋ ಗೊತ್ತಿಲ್ಲ. ಹೌದಾ? ಅದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಅದನ್ನು ದೇವರೇ ಬಲ್ಲ. ಹೌದಾ? ನಮ್ಮಲ್ಲಿರ್ತಕ್ಕಂಥ ಆಂತರಿಕ ತೊಂದರೆಗಳು ಎಷ್ಟರ ಮಟ್ಟಿಗೆ ಸರಿ ಹೋಗ್ತವೆ, ಎಷ್ಟರ ಮಟ್ಟಿಗೆ ಸರಿ ಹೋಗೋದಿಲ್ಲ ಅನ್ನೋದು ದೇವರಿಗೆ ಮಾತ್ರ ಗೊತ್ತು, ನಮಗೆ ಗೊತ್ತಲ್ಲ. ಆದರೂ ಕೂಡ ಅಲ್ಲೆಲ್ಲ ಬಂದಂಥವ್ರ ಪೈಕಿ ಏನು ಅಂತಂದ್ರ ಆ ಪ್ರಾರ್ಥನೆಯನ್ನ ಕೇಳಕ್ಕೆ ಬಂದಂಥವ್ರು ಕಡಿಮೆ, ಬದಲಾಗಿ ಆ ದೇವಾಲಯ ಅಥವಾ ಆ ಪ್ರಾರ್ಥನಾ ಮಂದಿರವನ್ನು ನೋಡಕ್ಕೆ ಬಂದಂಥ ಜನ ಹೆಚ್ಚಿಗೆ ಇರ್ತಾರ ಅನ್ನೋ ಮಾತನ್ನು ಕೂಡ ಇಲ್ಲಿ ಲೇಖಕರು ಹೇಳ್ತಾರೆ. ನೋಡ್ರಿ,
ಒಬ್ಬ ಧರ್ಮಗುರು ಪ್ರಾರ್ಥನೆಯನ್ನ ಹೇಳ್ತಿದ್ದಾನ, ಜನರ ಕಷ್ಟಗಳಿಗೆ ಸ್ಪಂದಿಸ್ತಾನ, ಜನರನ್ನ ಏನಪ್ಪಾ ಅಂತಂದ್ರ ಧರ್ಮದ ಹಾದಿಯಲ್ಲಿ ನಡೀತಕ್ಕಂಥ ಕಾರ್ಯವನ್ನ ಅವನು ಹೇಳ್ತಾನ ಅಂತಂದ್ರ ಅಲ್ಲಿ ಧರ್ಮಗುರುಗಳ ಮಾತನ್ನ ಕೇಳಕ ಬಂದಂಥವ್ರು ಕಡಿಮೆ. ಧರ್ಮದ ಬಗ್ಗೆ ದೇವರ ಬಗ್ಗೆ ತಿಳುವಳಿಕೆಯನ್ನ ತಿಳ್ಕೊಬೇಕಂತ ಬಂದವರು ಕಡಿಮೆ. ಬದಲಾಗಿ ಎದಕ್ ಬಂದಿರ್ತಾರ ಅಂತಂದ್ರ ಅಲ್ಲಿರ್ತಕ್ಕಂಥ ಪ್ರಾರ್ಥನಾ ಮಂದಿರ, ಏನ್ರಿ ಪ್ರಾರ್ಥನಾ ಮಂದಿರ, ಪ್ರಾರ್ಥನಾ ಮಂದಿರ, ಆ ಪ್ರಾರ್ಥನಾ ಮಂದಿರವನ್ನು ನೋಡ್ಲಿಕ್ಕೆ ಅಂತಾನೆ ಸಾಕಷ್ಟು ಜನ ಬಂದಿರ್ತಾರ ಅನ್ನೋದು. ಪಾದ್ರಿಯ ಪ್ರಾರ್ಥನೆಯ ಮುಗಿದೊಡೆ ದುಡು ತಮ್ಮ ಮನಸ್ಸೆಳೆದು ಮೂಲೆಗೆ ಸಾಗಿದರು. ಸಾಗುವ ಹಾದಿಯ ಎಡಬಲಕ್ಕೆ ರಾಜಕಾರಣ ಚತುರರು ಶಿಲಾಮೂರ್ತಿಗಳಿವೆ. ನೋಡು, ಪಾದ್ರಿಗಳು ಪ್ರೇಯರ್ ಮುಗಿದ ತಕ್ಷಣ ಬಡ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಮೂಲ ಸ್ಥಳಕ್ಕ ಅಂದ್ರೆ ತಾವಿರ್ತಕ್ಕಂಥ ಮೂಲೆಗೆ, ಅದು ತಾವು ಕುಳಿತುಕೊಳ್ತಕ್ಕಂಥ ಜಾಗದ ಕಡೆಗೆ ಏನಪ್ಪಾ ಅಂದ್ರೆ ಬಡ ಏನು ಮಾಡ್ತಾರ, ಹೊಂಟು ಬಿಡ್ತಾರ. ಇವರು ಲೇಖಕರು ಕೂಡ ಆ ಪಾದ್ರಿಗಳನ್ನು ಹಿಂಬಾಲಿಸಿದಾಗ ಆ ಎಡಬಲದಲ್ಲಿ ಏನು ಯಾವ ಸ್ಮಾರಕಗಳು ಇರ್ತಾವಂತಂದ್ರ ರಾಜಕಾರಣ ಚತುರರ ಕೆಲವೊಂದಿಷ್ಟು ಸ್ಮಾರಕಗಳಿರ್ತವು. ಆ ಸ್ಮಾರಕಗಳು ಏನಪ್ಪಾ ಅಂತಂದ್ರ ಲೇಖಕರ ಕಣ್ಣಿಗೆ ಬೀಳ್ತವೆ. ಮುಂದೆ ನೋಡ್ರಿ, ಮೊದಲು ಕಣ್ಣಿಗೆ ಬೀಳೋ ದೃಶ್ಯವೇ ಇದು. ರಾಜರಿಗಿಂತ ಕವಿಗಳಿಗಿಂತ ಇವರೇ ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದವರೆಂದು ಇಲ್ಲಿ ಅವರ ಅಭಿಪ್ರಾಯವನ್ನು ಕಾಣುತ್ತದೆ. ನೋಡು, ಏನು ಅಂತಂದ್ರ ಈ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಕೀರ್ತಿಯನ್ನ ಯಾರು ಇಲ್ಲಿ ಹೆಚ್ಚಿಗೆ ಮಾಡಿದಾರಪ್ಪ ಅಂತಂದ್ರ ರಾಜಕುಮಾರರು ಅಲ್ಲ, ಕವಿಗಳು ಅಲ್ಲ. ಬದಲಾಗಿ ಏನು ಕವಿಗಳು ಅಲ್ಲ. ರಾಜಕುಮಾರರು ಮತ್ತು ಕವಿಗಳ ಬದಲಾಗಿ ಇಂಗ್ಲೆಂಡಿನ ಕೀರ್ತಿಯನ್ನು ಹೆಚ್ಚಿಗೆ ಮಾಡಿದವರು ಯಾರಪ್ಪ ಅಂತಂದ್ರ ರಾಜಕಾರಣಿಗಳು. ಇವತ್ತು ಒಂದು ನಾಡು ಸುಭಿಕ್ಷವಾಗಿ ನಡಿಬೇಕು ಅಂತಂದ್ರೆ ಅದ್ರಾಗ ರಾಜಕಾರಣಿಗಳ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತೈತಿ. ಆ ರಾಜಕಾರಣಿಗಳು ಪ್ರಾಮಾಣಿಕ ರಾಜಕಾರಣಿಗಳು ಇರ್ತಾರ, ಅಪ್ರಾಮಾಣಿಕ ರಾಜಕಾರಣಿಗಳು ಇರ್ತಾರ, ಅದು ಸೆಕೆಂಡರಿ. ಹೌದಾ? ಇಲ್ಲಿ ಕವಿಗಳು ಹೇಳ್ತಾರ, ಇಂಗ್ಲೆಂಡಿನ ಗೌರವವನ್ನ, ಇಂಗ್ಲೆಂಡಿನ ಇಷ್ಟೊಂದು ಹೆಸರನ್ನ ಯಾರು ಎತ್ತಿಡಿದಾರ ಅಂತಂದ್ರ ಯಾವುದೇ ಒಬ್ಬ ರಾಜಕುಮಾರ ಅಲ್ಲ, ಅಥವಾ ಯಾವುದೇ ಒಬ್ಬ ಸಾಮ್ರಾಟ ಅಲ್ಲ, ಯಾವುದೇ ಒಬ್ಬ ಕವಿ ಅಲ್ಲ, ಯಾವುದೇ ಒಬ್ಬ ಸಾಹಿತ್ಯ ಅಲ್ಲ. ಬದಲಾಗಿ ಇಂಗ್ಲೆಂಡಿನ ಮಾನ ಮರ್ಯಾದೆಯನ್ನ, ಹೆಸರನ್ನ ಹೆಚ್ಚು ಆಗ್ಲಿಕ್ಕೆ ಕಾರಣೀಭೂತರಾಗಿದ್ದವರು, ಇಷ್ಟು ವೈಭವಪೂರ್ಣಿತವಾಗ್ಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರಂತಂದ್ರ ರಾಜಕಾರಣಿಗಳು ಅನ್ನೋ ಮಾತನ್ನ ಇಲ್ಲಿ ಯಾರು ಹೇಳ್ತಾರ್ರಿ? ಲೇಖಕರು ಹೇಳ್ತಾರ ಅನ್ನೋದು. ಮುಂದೆ ನೋಡ್ರಿ, ಪ್ರಾರ್ಥನೆಯನ್ನು ನಡೆದಾಗ ನಾನು ಮೆಲ್ಲನೆ ಒಳಗೆ ನುಸುಳಿ ಬಾಗಿಲ ಹತ್ತಿರದಲ್ಲಿಯೇ ನಿಂತಿದ್ದೆ. ಸಹಜವಾಗಿ ಮೇಲಕ್ಕೆ ಮೋರೆ ಎತ್ತಿ ನೋಡಲು ಅಲ್ಲಿ ಅರ್ಲ್ ಆಫ್ ಚಾಟಮ್ ನನ್ನ ಕಡೆ ನೋಡುತ್ತಾ ನಿಂತಿದ್ದನು. ಹಾಗೆ ಎದುರಿಗೆ ನಿಟ್ಟಿಸಿ ನೋಡಿದೆ. ಮುಂದೇನಪ್ಪ ಅಂತಂದ್ರೆ ಎಲ್ಲರೂ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದೊಳಗ ಲೇಖಕರು ಆ ಎಲ್ಲಾ ಜನರ ಮಧ್ಯೆ ನುಸುಳಿಕೊಂಡೇನಪ್ಪ ಅಂದ್ರೆ ಹಗುರ್ಕ ಹೋಗಿ ಮುಂದೆ ಹೋಗಿ ನಿಂತ್ಕೊಂಡ ಮ್ಯಾಲ್ ತಲೆ ಎತ್ತಾಗ ಅಲ್ಲಿ ಅರ್ಲ್ ಆಫ್ ಚಾಟಮ್ ಎಂಬ ವ್ಯಕ್ತಿ ಏನಪ್ಪ ಅಂತಂದ್ರ ಇವರನ್ನು ನೋಡಿದಾದ ಬಳಿಕ ಲೇಖಕರು ನಿಟ್ಟುಸಿರಿ ಬಿಡ್ತಾರ. ಮುಂದೆ ಏನಾಗ್ತೈತಿ ನೋಡ್ರಿ, ಗ್ಯಾಡ್ಸ್ಟನ್, ಮಾಲ್ಫ್, ಡಿಸ್ರೇಲಿ ಮೊದಲಾದವರು ಕಣ್ಣಿಗೆ ಬಿದ್ದರು. ಪ್ರಾರ್ಥನೆಯು ಮುಗಿದು ಇದೇ ಮೊದಲಾದ ಶಿಲಾಮೂರ್ತಿಗಳ ನಡುವೆ ಹಾಯ್ದು ಪಾದ್ರಿಯ ಆಸನದ ಕಡೆಗೆ ಹೋದೆ. ಅಲ್ಲಿ ಉತ್ತಮವಾದ ಕೆತ್ತನೆಯ ಕೆಲಸವು ಕಣ್ಣಿಗೆ ಬಿತ್ತು. ಬಂಗಾರದ ಬಣ್ಣವನ್ನು ಅದಕ್ಕೆ ಕೊಟ್ಟಿದ್ದರು. ನೋಡಿ, ಏನು ಅಂತಂದ್ರ ಅಲ್ಲಿ ನುಸುಳಿಕೊಂಡು ಬಂದಂತಹ ಲೇಖಕರು ಅಷ್ಟೇ ಬಿಡ್ಲಿಲ್ಲ. ಪ್ರಾರ್ಥನೆ ಮುಗಿದಾದ ಬಳಿಕ ಮುಂದೇನಪ್ಪ ಅಂತಂದ್ರ ಆ ಪಾದ್ರಿಯವರು ತಮ್ಮ ಮೂಲ ಜಾಗ, ತಾವು ಕುಳಿತುಕೊಳ್ತಕ್ಕಂಥ ಆಸನ ಕಡೆಗೆ ಹೋದ್ರಲ್ಲ, ಅವಾಗ ಕೆಲವೊಂದಿಷ್ಟು ಸ್ಮಾರಕಗಳನ್ನ ದಾಟಿಕೊಂಡೇನಪ್ಪ ಅಂತಂದ್ರ ಇವರು ಲೇಖಕರು ಹೋಗ್ತಾರ. ಅಲ್ಲಿ ಗ್ಲಾಡ್ಸ್ಟನ್ ಮತ್ತು ಡಿಸ್ರೇಲಿ ಅವರ ಸ್ಮಾರಕಗಳಿರ್ತವ. ಹಾಗಾದ್ರೆ ಈ ಗ್ಲಾಡ್ಸನ್ ಮತ್ತು ಡಿಸ್ರೇಲಿ ಯಾರು ಅಂತಂದ್ರ ನೋಡಿ, ಗ್ಲಾಡ್ಸನ್ 1809 ಲಿವರ್ಪೂಲ್ನಲ್ಲಿ ಜನಿಸಿದ ವ್ಯಕ್ತಿ. 19ನೇ ಶತಮಾನದ ಪ್ರಸಿದ್ಧ ಬ್ರಿಟಿಷ್ ರಾಜತಂತ್ರಜ್ಞ, 4 ಸಾರಿ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದವ. ಹಾಗಾದ್ರೆ ಗ್ಲಾಡ್ಸ್ಟನ್ ಯಾರ್ರಿ? ನೋಡ್ರಿ, ಗ್ಲಾಡ್ಸ್ಟನ್ ಈ ಗ್ಲಾಡ್ಸ್ಟನ್ ಯಾರು ಅಂತಂದ್ರ 1809 ಲಿವರ್ಪೂಲ್ನಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ರಾಜಕಾರಣಿ ಜೊತೆಗೆ 19ನೇ ಶತಮಾನದ ಪ್ರಸಿದ್ಧ ಬ್ರಿಟಿಷ್ ರಾಜತಂತ್ರಜ್ಞ.
ಹೌದಾ? ಬ್ರಿಟಿಷರ ರಾಜಕೀಯ ಚತುರರಲ್ಲಿ ಯಾರಾದರೂ ಒಬ್ರು ಅದರ ಅಂತಂದ್ರೆ ಅವ ಗ್ಲಾಡ್ಸ್ಟನ್ 19ನೇ ಶತಮಾನದೊಳಗೆ. ನಂತರ ಬ್ರಿಟನ್ನನ್ನು ಅಥವಾ ಇಂಗ್ಲೆಂಡನ್ನು ಸುಮಾರು 4 ಬಾರಿ ಏನು ಪ್ರಧಾನಮಂತ್ರಿಯಾಗಿ ಇಂಗ್ಲೆಂಡಿನ ಅಧಿಕಾರಿಯಾಗಿದ್ದ ಪ್ರಧಾನಮಂತ್ರಿಯಾಗಿದ್ದಾನ. ಇನ್ನು ಡಿಸ್ರೇಲಿ ಯಾರು ಅಂತಂದ್ರೆ 1804ರಲ್ಲಿ ಲಂಡನ್ನಲ್ಲಿ ಜನಿಸಿದ ಇವನು ಬ್ರಿಟಿಷ್ ರಾಜಕಾರಣಿ ಮತ್ತು ಏನಪ್ಪ ಅಂತಂದ್ರೆ ಇವ ಲೇಖಕ. ಇನ್ನು ಗ್ಲಾಡ್ಸ್ಟನ್ ಮತ್ತು ಡಿಸ್ರೇಲಿ ಯಾರು ಅಂತಾರೆ, ಇವನು ಕೂಡ ಬ್ರಿಟಿಷರ ಒಬ್ಬ ರಾಜಕಾರಣಿ, ಅದು ರಾಜತಜ್ಞ, ಜೊತೆಗೆ ಈ ಒಬ್ಬ ಲೇಖಕ ಆಗಿದ್ದ. ಇವರಿಬ್ಬರ ಸ್ಮಾರಕಗಳು ಎಡಬದಿಯಲ್ಲಿ ಇರ್ತಾವಲ್ಲ, ಈ ಎಡಬದಿಯಲ್ಲಿ ಇರ್ತಕ್ಕಂಥ ಸ್ಮಾರಕಗಳನ್ನು ದಾಟಿಕೊಂಡು ಲೇಖಕರು ಎಲ್ಲಿ ಹೋಗ್ತಾರ ಅಂತಂದ್ರೆ ಆ ದೂರದಲ್ಲಿ ಪಾದ್ರಿಗಳು ತಮ್ಮ ಪ್ರೇರಣೆ ಮುಗಿಸಿ ಆರಾಮಾಗಿ ರೆಸ್ಟ್ ಮಾಡ್ತಿರ್ತಾರ, ಕುತ್ಕೊಂಡಿರ್ತಾರ. ಆ ಪಾದ್ರಿಗಳು ಕೂಡ್ತಿರ್ತಕ್ಕಂತಹ ಸ್ಥಳಕ್ಕೆ ಯಾರು ಹೋಗ್ತಾರ ಅಂತಂದ್ರೆ ನಮ್ಮ ಲೇಖಕರು ಹೋಗ್ತಾರ. ಮುಂದೆ ನೋಡ್ರಿ ಏನಾಗ್ತೈತೆ ಅಂತಂದ್ರೆ ಮುಂದೆ ಇದೇ ಮೊದಲಾದ ಶಿಲಾಮೂರ್ತಿಗಳ ನಡುವೆ ಹಾಯ್ದು ಪಾದ್ರಿಯು ಆಸನದ ಕಡೆಗೆ ಹೋದೆ. ಅಲ್ಲಿ ಉತ್ತಮವಾದ ಕೆತ್ತನೆಯ ಕೆಲಸವು ಕಣ್ಣಿಗೆ ಬಿತ್ತು. ಬಂಗಾರದ ಬಣ್ಣವನ್ನು ಅದಕ್ಕೆ ಕೊಟ್ಟಿದ್ದರು. ನೋಡು, ಗ್ಲಾಡ್ಸ್ಟನ್ ಮತ್ತು ಡಿಸ್ರೇಲಿಯವರ ಸ್ಮಾರಕದ ಮಧ್ಯೆ ಏನಪ್ಪಾ ಅಂತಾರೆ, ಲೇಖಕರು ಹಾದು ಆ ಪಾದ್ರಿಗಳು ಕೂತಿರ್ತಕ್ಕಂಥ ಸ್ಥಳಕ್ಕೆ ಆಗಮಿಸಿದಂಥ ಸಂದರ್ಭದೊಳಗ ಅವರ ಕಣ್ಣಿಗೆ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ಒಂದು ಘಟನೆ ಏನಪ್ಪಾ ಅಂದ್ರೆ ಗೋಚರಿಸ್ತೈತಿ. ಅಲ್ಲಿ ಏನಂತಂದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಮೈಮನವನ್ನು ಸೆಳೆತಿರ್ತಕ್ಕಂಥ ಮನಮೋಹಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕೆತ್ತನೆ ಆಕಾರದಲ್ಲಿರ್ತಕ್ಕಂಥ ಶಿಲಾಶಾಸನಗಳಿರ್ತಾವ, ಸ್ಮಾರಕಗಳಿರ್ತಾವ. ಆ ಸ್ಮಾರಕಗಳನ್ನು ಶಿಲ್ಪಿಗಳು ಕೆತ್ತನೆ ಮಾಡ್ತಿರ್ತಾರ. ಜೊತೆಗೆ ಏನು ಮಾಡ್ತಿರ್ತಾರ ಅಂದ್ರೆ ಅವುಗಳಿಗೆ ಬಂಗಾರದ ಬಣ್ಣವನ್ನು ಕೊಡ್ತಾರೆ, ಬಂಗಾರ ಕಲರಿನ ಬಣ್ಣವನ್ನು ಕೊಟ್ಟಿರ್ತಾರ. ಆ ಎಲ್ಲ ಸ್ಮಾರಕಗಳು ಏನಪ್ಪಾ ಅಂದ್ರೆ ನಮ್ಮ ಲೇಖಕರ ಮನಸ್ಸನ್ನು ಸೂರ್ಯಗೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಿರ್ತವು ಅನ್ನೋದು ಅರ್ಥ ಆಯ್ತಾ? ಇದಿಷ್ಟು ಇವತ್ತಿನ ಅವಧಿಯಲ್ಲಿ ಆಗಿರ್ತಕ್ಕಂಥ ನಿಮ್ಮ ಲಂಡನ್ ನಗರ ಎಂಬ ಪ್ರವಾಸ ಕಥನಕ್ಕೆ ಸಂಬಂಧಪಟ್ಟ ಸಂಕ್ಷಿಪ್ತ ಮಾಹಿತಿ. ಇನ್ನು ಒಂದು ಫೀಲ್ಡ್ ಆಗ್ತೈತಿ, ಇನ್ನು ಒಂದು ಫೀಲ್ಡ್ ಆಗ್ತಕ್ಕಂಥ ವಿಷಯವನ್ನು ಮುಂದಿನ ಅವಧಿಯಲ್ಲಿ ಅವಲೋಕನ ಮಾಡೋಣ. ಓಕೆ, ಥ್ಯಾಂಕ್ ಯು.